ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಮೆಕವೆಲ್ಲಿ ಸಪ್ರೇಷನ್ ಆಫ್ ಪಾಲಿಟಿಕ್ಸ್ ಆ್ಯಂಡ್ ಎಥಿಕ್ಸ್ ಪಾರ್ಟ್ 1 ಬಗ್ಗೆ ತಿಳಿದುಕೊಳ್ಳೋಣ. ಮೆಕವೆಲ್ಲಿಯ ರಾಜಕೀಯ ಮತ್ತು ನೈತಿಕ ತತ್ವಶಾಸ್ತ್ರದ ಪ್ರತ್ಯೇಕತೆಯ ಭಾಗ 1ರ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಸಪ್ರೇಷನ್ ಆಫ್ ಪಾಲಿಟಿಕ್ಸ್ ಆ್ಯಂಡ್ ಎಥಿಕ್ಸ್. ಮೆಕವೆಲ್ಲಿ ಈಸ್ ಕ್ರಿಯೇಟೆಡ್ ವಿತ್ ಡಿಸ್ಟಿಂಗ್ವಿಷಿಂಗ್ ಪಾಲಿಟಿಕ್ಸ್ ಎಂಟೈರ್ಲಿ ಫ್ರಮ್ ಎಥಿಕ್ಸ್. ಮೆಕವೆಲ್ಲಿಯು ಪ್ರಪ್ರಥಮವಾಗಿ ರಾಜಕೀಯವನ್ನು ನೀತಿಶಾಸ್ತ್ರದಿಂದ ಪ್ರತ್ಯೇಕಿಸಿದ ಕೀರ್ತಿ ಮೆಕವೆಲ್ಲಿಗೆ ಸಲ್ಲುತ್ತದೆ. ಮೆಕವೆಲ್ಲಿ ಪೈಡ್ ಲಿಟ್ಲ್ ಅಟೆನ್ಷನ್ ಟು ದ ವ್ಯಾಲ್ಯೂ ಆಫ್ ಬಿಸ್ನೆಸ್ ಆ್ಯಂಡ್ ಪೊಲಿಟಿಕಲ್ ವ್ಯಾಲ್ಯೂ. ಮೆಕವೆಲ್ಲಿಯವರು ರಾಜಕೀಯ ಮತ್ತು ತತ್ವಶಾಸ್ತ್ರಗಳೆರಡು ಬೇರೆ ಬೇರೆ ಎಂಬುದಾಗಿ ಸಹ ಚಿತ್ರಿಸುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಮೆಕವೆಲ್ಲಿ ರಾಜಕೀಯ ಮತ್ತು ಧರ್ಮ ನೀತಿಶಾಸ್ತ್ರಗಳಿಗೂ ಮೊದಲು ಇದ್ದ ಸಂಪರ್ಕವನ್ನು ಬೇರ್ಪಡಿಸಿ ರಾಜಕೀಯ ಜೀವನದಲ್ಲಿ ವ್ಯವಹಾರಿಕೆ ಮೌಲ್ಯಗಳಿಗೆ ಮಾತ್ರ ಆತನು ಪ್ರಮುಖ ಸ್ಥಾನವನ್ನು ನೀಡಿದ್ದಾನೆ. ಪರಿಣಾಮ ಅವನು ರಾಜ್ಯಶಾಸ್ತ್ರದ ಸಿದ್ಧಾಂತಗಳನ್ನೇ ಬದಲಿಸಿದ್ದಾನೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಮೆಕವೆಲ್ಲಿ ತನ್ನ ರಾಜಕೀಯ ಚಿಂತನೆಯಲ್ಲಿ ಧರ್ಮ ಮತ್ತು ನೀತಿಗಳಿಗೆ ಯಾವುದೇ ಸ್ಥಾನಮಾನವನ್ನು ನೀಡಿರಲಿಲ್ಲ. ಮೆಕವೆಲ್ಲಿ ಪ್ರಕಾರ ರಾಜಕೀಯ ಉದ್ದೇಶಗಳನ್ನು ಈಡೇರಿಸುವುದು ಮುಖ್ಯವೇ ಹೊರತು ಅವುಗಳನ್ನು ಈಡೇರಿಸುವಂಥ ಸಾಧನಗಳು ಮುಖ್ಯವಲ್ಲ ಎಂಬುದಾಗಿ ಸಹ ಹೇಳಿದ್ದಾನೆ. ರಾಜನು ಯಾವುದೇ ಸಾಧನಗಳನ್ನು ಬಳಸಿಕೊಂಡು ತನ್ನ ಗುರಿಯನ್ನು ಮುಟ್ಟಲು ಪ್ರಯತ್ನಿಸಬೇಕು. ಗುರಿ ತಲುಪುವಲ್ಲಿ ಅದು ನೀತಿ ಬಾಹಿರವಾಗಿದ್ದರೂ ಸಹ ಯಾವುದೇ ತಪ್ಪಿಲ್ಲ ಎಂಬುದಾಗಿ ಸಹ ಹೇಳಿದ್ದಾನೆ. ಎಥಿಕ್ಸ್ ಆ್ಯಂಡ್ ಪಾಲಿಟಿಕ್ಸ್ ಆರ್ ಡಿಫ್ರೆಂಟ್ ಡಿಸಿಪ್ಲಿನ್ಸ್ ಎಂಬುದಾಗಿ ಸಹ ಹೇಳಿದ್ದಾನೆ. ರಾಜಕೀಯ ಮತ್ತು ನೀತಿಶಾಸ್ತ್ರಗಳೆರಡು ಪ್ರತ್ಯೇಕವಾದಂತಹ ಶಾಸ್ತ್ರಗಳಾಗಿವೆ ಎಂಬುದು ಮೆಕವೆಲ್ಲಿಯವರ ಪ್ರಮುಖವಾದಂತಹ ಒಂದು ಬೋಧನೆಯಾಗಿದೆ. ಮೆಕವೆಲ್ಲಿ ವ್ಯಾವಹಾರಿಕ ರಾಜ್ಯಶಾಸ್ತ್ರನಾಗಿದ್ದರೂ ಕೂಡ ಅವನು ರಾಜ್ಯವನ್ನು ಕೇವಲ ಆಡಳಿತ ನಡೆಸುವ ರಾಜರ ದೃಷ್ಟಿಕೋನದಿಂದ ಮಾತ್ರ ನೋಡಿದ್ದಾನೆ. ರಾಜ್ಯ ಮತ್ತು ಸರ್ಕಾರಗಳೆರಡು ಬಲಿಷ್ಠರಾಗಿರಬೇಕೆಂಬುದು ಮೆಕವೆಲ್ಲಿಯು ಪ್ರತಿಪಾದಿಸಿದ್ದಾನೆ. ಮೆಕವೆಲ್ಲಿ ರಾಜ್ಯಶಾಸ್ತ್ರವನ್ನು ಅಧಿಕಾರ ಮತ್ತು ಬಲದ ದೃಷ್ಟಿಕೋನದಿಂದ ನೋಡುತ್ತಾನೆ. ಇವರ ಮೂಲ ಉದ್ದೇಶ ಬಲಿಷ್ಠ ರಾಷ್ಟ್ರ ನಿರ್ಮಾಣ. ಇವನ ಪ್ರಕಾರ ರಾಜ್ಯಶಾಸ್ತ್ರವು ಕೇವಲ ಅಧಿಕಾರವನ್ನು ಪಡೆಯುವ, ಸಂರಕ್ಷಿಸುವ ಮತ್ತು ಅಭಿವೃದ್ಧಿಪಡಿಸುವ ಶಾಸ್ತ್ರವಾಗಿದೆ. ರಾಜ್ಯಶಾಸ್ತ್ರವು ಒಂದು ಕಲೆ ಎಂಬುದು ಮೆಕವೆಲ್ಲಿಯ ಅಭಿಪ್ರಾಯವಾಗಿದೆ. ರಾಜ್ಯಶಾಸ್ತ್ರದಲ್ಲಿ ಧರ್ಮ ಮತ್ತು ನೀತಿಗಳಿಗೆ ಯಾವುದೇ ರೀತಿಯಾದಂತಹ ಸ್ಥಾನವಿಲ್ಲ. ಬದಲಾಗುತ್ತಿರುವಂಥ ಸನ್ನಿವೇಶ ಮತ್ತು ವಾಸ್ತವಿಕ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದ ನೀತಿ ಧೋರಣೆಗಳನ್ನು ರೂಪಿಸಬೇಕೆಂಬುದು ಮೆಕವೆಲ್ಲಿಯವರ ಅಭಿಪ್ರಾಯವಾಗಿದೆ. ಎಥಿಕ್ಸ್ ಈಸ್ ದ ಸೈನ್ಸ್ ದಟ್ ಡಿಸ್ಕ್ರೈಬ್ಸ್ ದ ಗುಡ್ ಕ್ವಾಲಿಟೀಸ್ ಆಫ್ ಎ ಪರ್ಸನ್ ಲೈಫ್ ಎಂಬುದಾಗಿ ಸಹ ಹೇಳಿದ್ದಾನೆ. ನೀತಿಶಾಸ್ತ್ರವು ವಿಜ್ಞಾನವಾಗಿದ್ದು ಅದನ್ನು ವಿವರಿಸುವಂಥ ಸಂದರ್ಭದಲ್ಲಿ ಒಳ್ಳೆಯ ಅಂಶಗಳನ್ನು ಒಳಗೊಂಡಿರಬೇಕು. ನೀತಿಶಾಸ್ತ್ರವು ಕೇವಲ ಒಳ್ಳೆಯ ಅಂಶಗಳನ್ನು ಒಳಗೊಂಡಿರಬೇಕು ಮನುಷ್ಯನ ಜೀವನದಲ್ಲಿ ಎಂಬುದು ಮೆಕವೆಲ್ಲಿಯವರ ಪ್ರಮುಖವಾದಂಥ ಪ್ರತಿಪಾದನೆಯಾಗಿದೆ. ದ ಕಿಂಗ್ ಡಸ್ ನಾಟ್ ಹ್ಯಾವ್ ಟು ಫಾಲೋ ಎನಿ ಪಾಲಿಸಿ ಆಫ್ ಅವರ್ಸ್. ಯಾವುದೇ ನೀತಿಗಳನ್ನು ರಾಜನಾದವನು ಪರಿಪಾಲಿಸಲೇಬೇಕೆಂಬ ನಿಯಮವೇನಿಲ್ಲ ಎಂಬುದಾಗಿ ಸಹ ಪ್ರತಿಪಾದಿಸಿದ್ದಾನೆ. ಪ್ರಾಚೀನ ಕಾಲದ ಗ್ರೀಕ್ ರಾಜಕೀಯ ಚಿಂತಕರು ರಾಜನೀತಿಯನ್ನು ನೀತಿಶಾಸ್ತ್ರದಿಂದ ಪ್ರತ್ಯೇಕಿಸಲಿಲ್ಲ. ಪ್ಲೇಟೋರವರು ರಾಜಕೀಯವು ಕೇವಲ ನೀತಿಶಾಸ್ತ್ರದ ವಿಸ್ತೃತ ವಿವರಣೆ ಎಂದು ಅಭಿಪ್ರಾಯಪಟ್ಟಿದ್ದರು. ರಾಜ್ಯವು ವ್ಯಕ್ತಿಯ ಸಮೂಹವೆನಿಸಿದ್ದು ಒಳ್ಳೆಯ ರಾಜ್ಯದಲ್ಲಿ ದುಷ್ಟರು, ಕೆಟ್ಟ ರಾಜ್ಯದಲ್ಲಿ ಒಳ್ಳೆಯ ಪ್ರಜೆಗಳಿರುವುದು ಅಸಾಧ್ಯವೆಂದು ಅಭಿಪ್ರಾಯವನ್ನು ಹೊಂದಿದ್ದನು. ಅರಿಸ್ಟಾಟಲ್ ಸ್ವಲ್ಪ ಮಟ್ಟಿಗೆ ರಾಜಕೀಯವನ್ನು ನೀತಿಶಾಸ್ತ್ರದಿಂದ ಪ್ರತ್ಯೇಕಿಸುವಂತಹ ಪ್ರಯತ್ನವನ್ನು ಮಾಡಿದರು. ಮಧ್ಯಮ ಯುಗದ ಪಂಡಿತರು ನೀತಿಗೆ ಮಹತ್ವವನ್ನು ನೀಡಿದ್ದರು. ಅವರ ರಾಜಕೀಯದಲ್ಲಿ ಧರ್ಮ ಮತ್ತು ನೀತಿಯನ್ನು ಸಂಪೂರ್ಣವಾಗಿ ತೊಡಗಿಸಿದ್ದರು. ಜನರು ನೀತಿಯುತವಾದ ಒಳ್ಳೆಯ ಜೀವನ ನಡೆಸುವಂತೆ ಮಾಡುವುದೇ ರಾಜ್ಯದ ಧ್ಯೇಯವೆಂದು ವಾದಿಸಲಾಗುತ್ತಿತ್ತು. ಆದರೆ ಈ ವಾದವನ್ನು ಮೆಕವೆಲ್ಲಿ ನಿರಾಕರಿಸಿದನು. ರಾಜಕೀಯವನ್ನು ಸಂಪೂರ್ಣವಾಗಿ ನೀತಿಶಾಸ್ತ್ರದಿಂದ ಪ್ರತ್ಯೇಕಿಸಿದ ಕೀರ್ತಿ ಮೆಕವೆಲ್ಲಿಗೆ ಸಲ್ಲುತ್ತದೆ. ಮೆಕವೆಲ್ಲಿ ನೀತಿಯ ಮೌಲ್ಯಗಳಿಗೆ ಹೆಚ್ಚು ಗಮನ ನೀಡದೆ ವ್ಯಾವಹಾರಿಕ ರಾಜಕೀಯ ಮೌಲ್ಯದ ಕಡೆ ಹೆಚ್ಚು ಗಮನ ಕೊಟ್ಟನು. ಅವರ ಪ್ರಕಾರ ನೀತಿಶಾಸ್ತ್ರ ಮತ್ತು ರಾಜಕೀಯಗಳೆರಡು ವಿಭಿನ್ನ ಶಾಸ್ತ್ರಗಳಾಗಿವೆ. ನೀತಿಶಾಸ್ತ್ರವು ವ್ಯಕ್ತಿ ಜೀವನದ ಉತ್ತಮ ಗುಣಗಳ ಬಗ್ಗೆ ವಿವರಿಸುವ ಶಾಸ್ತ್ರವಾಗಿದೆ. ವ್ಯಕ್ತಿಯಲ್ಲಿನ ಯಾವುದು ಒಳ್ಳೆಯದು ಮತ್ತು ಯಾವುದು ಕೆಟ್ಟದು ಎಂಬುದನ್ನು ಗುರುತಿಸುವುದೇ ನೀತಿಶಾಸ್ತ್ರವಾಗಿದೆ. ದ ಕಿಂಗ್
ಡಸ್ ನಾಟ್ ಹ್ಯಾವ್ ಟು ಫಾಲೋ ಎನಿ ಪಾಲಿಸಿ ಆಫ್ ಅವರ್ಸ್ ಎಂಬುದಾಗಿ ಸಹ ಹೇಳಿರೋದನ್ನ ನೋಡ್ಬೋದು. ನಂತರದಲ್ಲಿ ಮೆಕವಲ್ಲಿ ಸ್ಟಾರ್ಟೆಡ್ ದಟ್ ಈ ವಿಲ್ ಸ್ಟ್ರೈವ್ ಫಾರ್ ವರ್ಲ್ಡ್ ಎಕ್ಸ್ಪ್ಯಾನ್ಷನ್ ಬೈ ಎಸ್ಟಾಬ್ಲಿಷಿಂಗ್ ಈಸ್ ಅಥಾರಿಟಿ ಬೋತ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲಿ ಎಂಬುದಾಗಿ. ಬಾಹ್ಯವಾಗಿ ಮತ್ತು ಆಂತರಿಕವಾಗಿಯೂ ಕೂಡ ರಾಜ್ಯ ಅಥವಾ ರಾಷ್ಟ್ರದ ರಕ್ಷಣೆಗೋಸ್ಕರ ತನ್ನ ಅಧಿಕಾರವನ್ನು ಚಲಾಯಿಸಬಹುದು ಎಂಬುದು ಮೆಕೆವಲ್ಲಿ ಅವರ ಸರ್ವಸಮ್ಮತವಾದಂತಹ ಅಭಿಪ್ರಾಯವಾಗಿದೆ. ದ ಕಿಂಗ್ ಡಿಡ್ ನಾಟ್ ಪೇ ಮಚ್ ಅಟೆನ್ಷನ್ ಟು ಮಾರಲ್ ವ್ಯಾಲ್ಯೂಸ್. ರಾಜನಾದವನಿಗೆ ರಾಜ್ಯ ಅಥವಾ ರಾಷ್ಟ್ರದ ರಕ್ಷಣೆಯಲ್ಲಿ ಯಾವುದೇ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲೇಬೇಕೆಂಬ ಯಾವುದೇ ನಿಯಮವೇನಿಲ್ಲ. ಹೆಚ್ಚು ಶಕ್ತಿಶಾಲಿ ಅಥವಾ ಪ್ರಬಲ ರಾಷ್ಟ್ರದ ನಿರ್ಮಾಣಕ್ಕಾಗಿ ರಾಜನು ಯಾವುದೇ ನೀತಿಶಾಸ್ತ್ರದ ನೀತಿ ನಿಯಮಗಳನ್ನು ನೋಡದೆ ಯಾವುದೇ ರೀತಿಯಿಂದಲೂ ಸರಿ ಎನಿಸುವ ಮಾರ್ಗದಲ್ಲಿ ರಾಷ್ಟ್ರವನ್ನು ಬಲಿಷ್ಠಗೊಳಿಸಬೇಕೆಂಬುದು ಮೆಕೆವಲ್ಲಿಯ ವಾದವಾಗಿದೆ. ರಾಷ್ಟ್ರ ರಕ್ಷಣೆಗಾಗಿ ಕೊಲೆ, ಮೋಸ, ಕುತಂತ್ರ ಮುಂತಾದ ಮಾರ್ಗಗಳನ್ನು ಅನುಸರಿಸಿ ರಾಜ್ಯವನ್ನು ರಕ್ಷಿಸಬೇಕು. ಜನರ ಕಲ್ಯಾಣಕ್ಕಾಗಿ ತನ್ನ ಒಪ್ಪಂದ ಮತ್ತು ವಾಗ್ದಾನಗಳನ್ನು ಮುರಿದರೂ ತಪ್ಪಿಲ್ಲ ಎಂಬುದು ಅಭಿಪ್ರಾಯಪಟ್ಟಿದ್ದಾರೆ. ವ್ಯಕ್ತಿಗೆ ಅನ್ವಯಿಸುವ ಯಾವುದೇ ನೀತಿಯು ರಾಜನಿಗೆ ಅನ್ವಯಿಸುವುದಿಲ್ಲ. ಗುರಿಯು ಸಾರ್ವಜನಿಕ ಕಲ್ಯಾಣವೆನಿಸಿದರೆ ರಾಜನು ಅನುಸರಿಸುವ ಎಲ್ಲ ಮಾರ್ಗಗಳು ನೀತಿಯುತವಾದಂತಹ ಇರುತ್ತದೆ. ಸಾರ್ವಜನಿಕರ ಉದ್ಧಾರಕ್ಕಾಗಿ ರಾಜನು ಹಿಂಸಾತ್ಮಕ ಮಾರ್ಗವನ್ನು ಹಿಡಿದು ಕ್ರಾಂತಿಯನ್ನುಂಟು ಮಾಡಿದರೂ ಕೂಡ ಆತನನ್ನು ದೂಷಿಸುವಂತಿಲ್ಲ. ಸಾರ್ವಜನಿಕ ನೀತಿ ಮತ್ತು ಖಾಸಗಿ ನೀತಿಗಳ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ಮೆಕೆವೆಲ್ಲಿ ವ್ಯಕ್ತಿಗೆ ಸರಿ ಹೋಗುವಂತಹ ರೀತಿಯಲ್ಲಿ ಇರಬೇಕೆಂಬುದಾಗಿ ವಾದಿಸಿದ್ದಾನೆ. ಆಡಳಿತ ಮಾಡುವವರು ಕಾನೂನು ನೀತಿ ನಿಯಮಗಳಿಗಿಂತ ಹೆಚ್ಚಿನವರಾಗಿದ್ದು ಅವರು ನೀತಿ ನಿಯಮಗಳನ್ನು ಅನುಸರಿಸುವ ಅವಶ್ಯಕತೆ ಇಲ್ಲವೆಂದಿದ್ದಾನೆ. ರಾಷ್ಟ್ರದ ಹಿತದೃಷ್ಟಿಯಿಂದ ಯಾವುದು ಒಳ್ಳೆಯದು, ಯಾವುದು ಸರಿಯಾದದ್ದು ಎಂಬುದನ್ನು ಗುರುತಿಸಬೇಕು ಎಂಬುದು ಮೆಕೆವಲ್ಲಿ ಅವರು ರಾಜಕೀಯ ಜೀವನವನ್ನು ಧರ್ಮ ಮತ್ತು ನೀತಿಶಾಸ್ತ್ರಗಳಿಂದ ಪ್ರತ್ಯೇಕಿಸಿ ಆಧುನಿಕ ರಾಜ್ಯಶಾಸ್ತ್ರವು ಬೆಳೆಯಲು ಸಹಾಯ ಮಾಡಿದರು. ಮೆಕೆವಲ್ಲಿ ಅವರು ಆಡಳಿತ ನಡೆಸುವವರು ಕಾನೂನುಗಳನ್ನು ರೂಪಿಸುತ್ತಾರೆ ಹಾಗೂ ನೀತಿಶಾಸ್ತ್ರವನ್ನು ಸೃಷ್ಟಿಸುತ್ತಾರೆ, ಏಕೆಂದರೆ ಎಲ್ಲ ನೀತಿ ನಿಯಮಗಳು ಕಾನೂನಿನ ರಕ್ಷಣೆ ದೊರೆಯುತ್ತದೆ. ಆದುದರಿಂದ ಆಡಳಿತಗಾರರು ಕಾನೂನು ಮತ್ತು ನೀತಿಗಳಿಗಿಂತ ಶ್ರೇಷ್ಠ ಸ್ಥಾನಮಾನದಲ್ಲಿರುತ್ತಾರೆ ಎಂಬುದಾಗಿ ಸಹ ಮೆಕೆವಲ್ಲಿ ತಿಳಿಸಿದ್ದಾರೆ. ಮೆಕೆವಲ್ಲಿಯ ಕಾಲದಲ್ಲಿ ಎಷ್ಟು ಜನಜನಿತವಾಗಿದ್ದಾನೋ ಅಷ್ಟೇ ಪ್ರಾಮುಖ್ಯತೆಯನ್ನು ಕೂಡ ಪಡೆದಿದ್ದಾನೆ. ಮೆಕೆವಲ್ಲಿಯು ತನ್ನ ಸಿದ್ಧಾಂತದಲ್ಲಿ ಸದಾಚಾರಕ್ಕೆ ಸಂದರ್ಭಾನುಸಾರ ಪ್ರಾಮುಖ್ಯತೆ ನೀಡಿರುವುದು ಅವನ ನೀತಿಯಾಗಿದೆ. ನವೀನ ರಾಜಕೀಯ ವಿವೇಚನೆಯ ಪಿತಾಮಹನೆಂದು ಈತನನ್ನು ಕರೆದರೆ ತಪ್ಪಾಗಲಾರದು. ಮಧ್ಯಯುಗದ ಕ್ಯಾಥೋಲಿಕ್ ಕಲ್ಪನೆ ಮತ್ತು ನೀತಿಯನ್ನು ಪ್ರಥಮವಾಗಿ ಈತನು ನೀತಿಶಾಸ್ತ್ರದಿಂದ ಪ್ರತ್ಯೇಕಿಸಿದ ಕೀರ್ತಿ ಮೆಕೆವಲ್ಲಿಗೆ ಸಲ್ಲುತ್ತದೆ. ರಾಜಕೀಯ ಶಕ್ತಿಯು ಕೇವಲ ಸದ್ಗುಣಗಳ ಮತ್ತು ಉತ್ತಮ ಕಾರ್ಯಗಳ ಗುರಿಯನ್ನು ಸಾಧಿಸಲು ಇರುವುದಿಲ್ಲ. ಇಂತಹ ಸೂತ್ರದ ಬದಲಾಗಿ ರಾಜಕೀಯ ಅಧಿಕಾರವನ್ನು ಇಟ್ಟುಕೊಳ್ಳಲು ಮತ್ತು ಬಲಪಡಿಸಲು ಪ್ರಮುಖ ಕಾರಣವಾಗಿದೆ ಎಂಬುದಾಗಿ ಸಹ ಮೆಕೆವಲ್ಲಿ ತಿಳಿಸಿದ್ದಾನೆ. ಈತನ ಸದಾಚಾರದ ಬಗ್ಗೆ ಅಲಕ್ಷ್ಯವನ್ನು ಹೊಂದಿದ್ದು ಈತನು ವೈಜ್ಞಾನಿಕ ರಾಜಕೀಯ ಪ್ರವೃತ್ತಿಯನ್ನು ಮೂಡಿಸಿದ್ದಾನೆ. ಸಬೈನನ ಅಭಿಪ್ರಾಯದಂತೆ ಮೆಕೆವಲ್ಲಿಯು ಒಂದೇ ಒಂದು ಗುರಿ ಎಂದರೆ ರಾಜಕೀಯ ಅಧಿಕಾರ, ಮತ್ತೆಲ್ಲ ವಿಚಾರಗಳಿಗೆ ನಿರ್ಲಕ್ಷ್ಯ ಭಾವನೆ ಎಂಬುದಾಗಿ ಸಹ ಈತ ತಿಳಿಸಿದ್ದಾನೆ. ಮನುಷ್ಯರು ಕೊನೆಯಿಲ್ಲದ ಆಸೆಗಳಿಗೆ ಬಲಿಯಾಗುತ್ತಾರೆ. ಇದರಲ್ಲಿ ಪ್ರಮುಖವಾದದ್ದು ಆಸ್ತಿ ಮತ್ತು ಸ್ವತ್ತುಗಳ ಮೇಲಿನ ಪ್ರೀತಿ. ತನ್ನ ಪ್ರಿನ್ಸ್ ಗ್ರಂಥದಲ್ಲಿ ಒಂದು ಕಡೆ ಮೆಕೆವಲ್ಲಿ ಹೇಳುತ್ತಾನೆ, ಮನುಷ್ಯ ತನ್ನ ತಂದೆಯ ಮರಣವನ್ನಾದರೂ ಮರೆಯುತ್ತಾನೆ, ಆದರೆ ತಂದೆಯಿಂದ ಬಂದಂತಹ ಆಸ್ತಿಯನ್ನು ಎಂದೆಂದಿಗೂ ಮರೆಯಲಾರ ಎಂಬುದು. ಆದುದರಿಂದ ರಾಜನು ಕೆಲವು ಕೊಲೆಗಳನ್ನು ಬೇಕಾದರೂ ಮಾಡಬಹುದು, ಎಂದೆಂದಿಗೂ ಆಸ್ತಿಗಳನ್ನು ದೋಚಬಾರದು ಎಂಬ ಎಚ್ಚರಿಕೆಯನ್ನು ಕೂಡ ಇಲ್ಲಿ ನೀಡಿದ್ದಾನೆ. ಇದು ನೀತಿಶಾಸ್ತ್ರವನ್ನು ರಾಜಕೀಯದಿಂದ ಪ್ರತ್ಯೇಕಿಸಿದಂತಹ ಕೀರ್ತಿ ಮೆಕೆವಲ್ಲಿಗೆ ಸಲ್ಲುತ್ತದೆ. ಇಲ್ಲಿ ಮಾನವನ ವೈಯಕ್ತಿಕ ಆಸ್ತಿಯಲ್ಲಿನ ಪ್ರೀತಿಯನ್ನು ವಿಶ್ಲೇಷಿಸುತ್ತಾನೆ. ಇನ್ನೊಂದು ತನ್ನ ಗ್ರಂಥವಾದಂತಹ ಡಿಸ್ಕೋರ್ಸಸ್ ಆನ್ ಲೆವಿಯಲ್ಲಿ ಇದನ್ನು ಸಾಧಿಸುತ್ತಾನೆ. ಮಾನವ ತಾನು ಒಬ್ಬನೇ ಜೀವಿಸಲು ಸಾಧ್ಯವಿಲ್ಲದೆ ಒಟ್ಟುಗೂಡಿ ಸಮಾಜದಲ್ಲಿರುತ್ತಾನೆ. ಅಂದರೆ ಜೀವನದ ಭದ್ರತೆಗಾಗಿ ಮತ್ತು ಆಸ್ತಿಯ ಹೊಣೆಗಾಗಿ ರಾಷ್ಟ್ರದಲ್ಲಿರಲು ಇಚ್ಛಿಸುತ್ತಾನೆ. ಅತೃಪ್ತಿ ಮತ್ತು ಆಕಾಂಕ್ಷೆಗಳು ಮಾನವನ ಸ್ವಭಾವವಾಗಿರುತ್ತದೆ. ಆದ್ದರಿಂದ ಅವನಲ್ಲಿ ದುರ್ಗುಣಗಳು ತುಂಬಿರುತ್ತವೆ. ಈ ದುರ್ಗುಣಗಳಿರುವುದರಿಂದ ಇವುಗಳನ್ನು ಹತ್ತಿಕ್ಕಬೇಕಾದರೆ ಬಲಾತ್ಕಾರ ಅತ್ಯವಶ್ಯಕವಾಗಿದ್ದು ರಾಷ್ಟ್ರದ ಮೂಲ ಬಲಾತ್ಕಾರವೇ ವಿನಃ ಇಚ್ಛೆಯಲ್ಲ. ಫೋರ್ಸ್ ನಾಟ್ ವಿಲ್ ಈಸ್ ದ ಬಿಸ್ನೆಸ್ ಆಫ್ ದಿ ಸ್ಟೇಟ್ ಎಂದು ತಿಳಿಸಿ
ಸರ್ಕಾರವು ಬಲಾತ್ಕಾರದಿಂದ ಈ ದುರ್ಗುಣಗಳನ್ನು ಹತ್ತಿಕ್ಕಬೇಕು. ಇಲ್ಲವಾದರೆ ಜನತೆ ತಮ್ಮ ಇಷ್ಟಾನುಸಾರ ವರ್ತಿಸಲು ಬಿಟ್ಟರೆ ಅರಾಜಕತೆ ಉಂಟಾಗುತ್ತದೆ. ಆದ್ದರಿಂದಾಗಿ ಪ್ರಬಲವಾದ ರಾಷ್ಟ್ರ ಮತ್ತು ಸರ್ಕಾರದ ಅಗತ್ಯವನ್ನು ಮೆಕೆವಲ್ಲಿ ತಿಳಿಸಿರುವನು. ಈ ದೃಷ್ಟಿಯಿಂದ ಪ್ರಜೆಗಳು ಪ್ರಜಾರಾಜ್ಯವನ್ನು ಆಶಿಸುತ್ತಾರೆ, ಏಕೆಂದರೆ ಬಹುಸಂಖ್ಯಾತರಿಂದ ಜನರಿಗೆ ಹೆಚ್ಚಿನ ಲಾಭದ ಅವಕಾಶವಿದೆ. ರಾಜಾಧಿಪತ್ಯದಲ್ಲಿ ರಾಜನಿಗೆ ಮಾತ್ರ ಆ ಸವಲತ್ತುಗಳು ಒದಗುವು. ಆದುದರಿಂದ ಮೆಕೆವಲ್ಲಿ ಮನುಷ್ಯರ ಸ್ವಂತ ಲಾಭವೇ ಪ್ರಾಮುಖ್ಯ. ಈ ದೃಷ್ಟಿಯಿಂದಲೇ ಅವನು ರಾಜಕೀಯವನ್ನು ತುಲನೆ ಮಾಡುತ್ತಾನೆ. ಇದು ಮಧ್ಯಕಾಲದ ಭಾವನೆಗೆ ತದ್ವಿರುದ್ಧವಾಗಿದೆ. ಮಧ್ಯಕಾಲದಲ್ಲಿ ಮನುಷ್ಯನು ತನ್ನ ಆತ್ಮತೃಪ್ತಿ ಮತ್ತು ಆತ್ಮ ಸಂಯಮಕ್ಕೆ ತಯಾರು ಮಾಡಲಾಗುತ್ತಿತ್ತು. ಮೆಕವಲ್ಲಿಯು ಯಾವುದೇ ತತ್ವ ಅಥವಾ ಸಿದ್ಧಾಂತವನ್ನು ರಚಿಸಿ ರಾಜಕೀಯ ತತ್ವಜ್ಞಾನಿ ಆಗಿರಬೇಕೆಂಬುದು ಮೆಕೆವಲ್ಲಿಯ ಆಶಯವಾಗಿರಲಿಲ್ಲ. ಇವನ ಮನಸ್ಸಿನ ಮೇಲೆ ಅಂದಿನ ಇಟಲಿಯು ಸಣ್ಣ ಸಣ್ಣ ರಾಜ್ಯಗಳಾಗಿದ್ದು ಇವುಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಇವುಗಳ ನಡುವೆ ಘರ್ಷಣೆ, ಕಲಹ, ಸತತ ದಾಳಿಗಳು ನಡೆಯುತ್ತಿದ್ದವು. ಜರ್ಮನಿ, ಸ್ಪೈನ್ ರಾಜ್ಯಗಳು ಇಟಲಿಯ ಮೇಲೆ ಪದೇ ಪದೇ ದಾಳಿ ಮಾಡುತ್ತಿದ್ದು ಈ ಎಲ್ಲ ದಾಳಿಗಳನ್ನು ಎದುರಿಸುವ ರಾಜ ಮತ್ತು ರಾಷ್ಟ್ರೀಯ ಸೈನ್ಯದ ಅಗತ್ಯವಿದ್ದಿತು. ರೋಮನ್ ಚಕ್ರಾಧಿಪತ್ಯದ ಮಾದರಿಯಲ್ಲಿಯೇ ಇಟಲಿಯನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಮೆಕವಲ್ಲಿ ಹೊಂದಿದ್ದನು. ಆದುದರಿಂದಲೇ ಮೆಕೆವಲ್ಲಿಯನ್ನು ಪುನರುಜ್ಜೀವನದ ಕೂಸು ಎಂದು ಕರೆಯಲಾಗುತ್ತದೆ. ಇಟಲಿಯ ಈ ಪರಿಸ್ಥಿತಿಯ ಪ್ರಭಾವದ ಜೊತೆಗೆ ರೋಮ್ ಚಕ್ರಾಧಿಪತಿಯಾದ ಸಿಸಿರೋ ಬೊರ್ಗಾನಿಯೋ, ಇಂಗ್ಲೆಂಡಿನ ರಾಜನಾದಂತಹ ಹೆನ್ರಿ, ಫ್ರಾನ್ಸ್ನ 14ನೇ ಲೂಯಿ, 8ನೇ ಚಾರ್ಲ್ಸ್, 12ನೇ ಲೂಯಿ, ಸೇಂಟ್ ಫೆರ್ಡಿನಾಂಡ್ ಇವರೇ ಮೊದಲಾದ ವ್ಯಕ್ತಿಗಳು ನೈತಿಕತೆ ಮತ್ತು ರಾಜನೀತಿಯನ್ನು ಪ್ರತ್ಯೇಕಿಸುವಲ್ಲಿ ಪ್ರಮುಖವಾದಂತಹ ಕಾರಣೀಕರ್ತರಾಗಿದ್ದಾರೆ. ಮೆಕೆವಲ್ಲಿಯು ಪ್ರಕಾರ ನೀತಿಶಾಸ್ತ್ರ ಮತ್ತು ರಾಜಕೀಯಗಳೆರಡು ವಿಭಿನ್ನ ಶಾಸ್ತ್ರಗಳೆಂದು ಮೇಲಿನ ಅಂಶಗಳಿಂದ ಆತ ಪ್ರತಿಬಿಂಬಿಸಿರೋದನ್ನು ನಾವು ಈ ತರಗತಿಯಲ್ಲಿ ನೋಡಿದ್ದೇವೆ. ಧನ್ಯವಾದಗಳು.